ಮಠಕ್ಕೆ ಬೇರೆ ಸ್ವಾಮೀಜಿಯನ್ನ ತರುವ ನಿಟ್ಟಿನಲ್ಲಿ ಯೋಚನೆ ಮತ್ತು ಮಾತುಗಳು ಬರ್ತಾ ಇದ್ದಾವೆ ಅಂತಂದ್ರೆ ಒಂದೊಂದು ಮಾಡಿದ್ರೆ ನಿಮ್ಗೆಲ್ಲೂ ಏನಾಗಿರ್ತದೆ ಅಂತ ಸರ್ ನೋಡ್ರಿ. ಮತ್ತೆ ಅದ್ರ ಜೊತೆ ಅವ್ರದ್ದು ಮಾತು ಹೇಳುತ್ತೆ ಸರ್, ಮಹಾನುಭಾವರು ಈಗಾಗಲೇ ಜಾಗ ನೋಡಿದ್ದಾರೆ, ಮಲಪ್ರಭಾ ನದಿ ದಂಡೆಯಲ್ಲಿ ಪೀಠ ಕಟ್ತಾರೆ, ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ. ನಾವು ಮಾಡಿದ ತಪ್ಪಿಗೆ ಅದು ಮೂಲ ಪೀಠ ಪಂಚಮಸಾಲಿ ಸಮಾಜದ ಕೂಡಲ ಸಂಗಮ ಜಯ ಮೃತ್ಯುಂಜಯ ನೇತೃತ್ವದ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಮೂಲಪೀಠ. ಆ ಮೂಲಪೀಠ ಇಟ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೂ ಗುರ್ತೈತಿ. ಎಷ್ಟರ ಮಟ್ಟಿಗೆ ಜೀವದ ಭದ್ರತೆ ಐತೆ ಅನ್ನೋದು ನಿಮಗೂ ಗುರ್ತೈತಿ, ಸಮಾಜಕ್ಕೂ ಗುರ್ತೈತಿ. ಅದು ಮೂಲಪೀಠ. ಆ ಮೂಲಪೀಠ ಇಟ್ಕೊಂಡು ಸಮಾಜದ ಹಿರಿಯರು, ಉಳಿದಂಥ ಶಾಸಕರುಗಳು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಮತ್ತೊಂದು ಸೂಕ್ತವಾದ ಜಾಗೆಯನ್ನು ನೋಡಿ ಒಂದು ಶಾಖಾ ಮಠವನ್ನು ಮಾಡ್ತೇವೆ ಅಂತ ಹೇಳಿ ಮುಖ್ಯವಂತ ಹೇಳಿಲ್ಲ. 2028ಕ್ಕೆ ಅದ್ದೂರಿಯಾಗಿ ಹೊಳ್ಳಿ ಅಲ್ಲಿಗೆ ಬರ್ತೇವೆ. 2028ಕ್ಕೆ ಭವ್ಯವಾದ ಅಡ್ಡಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಅಲ್ಲೇ ಬರ್ತೇವೆ. 25 ಮುಗಿಯಾಕೆ ಬಂತು ಆಗಸ್ಟ್, ಇನ್ನೆಷ್ಟು ದಿವಸ ಐತೆ 2028 ಬರೋಕ್ಕೆ? 4 ತಿಂಗಳು. ಹಾಂ, 4 ತಿಂಗಳು. 4 ತಿಂಗಳಲ್ಲೋ 2.5 ವರ್ಷ. 2.5 ವರ್ಷ. 2028. ಕಾಶಪ್ಪನವ್ರ ಅವಧಿ ಹೇಳಾಕತ್ತೀರಿ ಏನು? ಇಲ್ಲ, ಕಾಶಪ್ಪನವ್ರ ಅವಧಿ ನಾ ಯಾಕೆ ಹೇಳಕ್ಕೆ ಹೋಗ್ಲಿಕ್ಕೆ, ನಾನು ಅಲ್ಲಿ ಮತದಾರರು ಅಲ್ಲ, ಏನೂ ಅಲ್ಲ. 28ಕ್ಕೆ ಅದ್ದೂರಿಯಾಗಿ ಅಲ್ಲೇ ಬರ್ತೇವಪ್ಪ, ಮಠ ಆ ಪೀಠಕ್ಕೆ ಬರ್ತೇವೆ ಅಂತ ಹೇಳಕ್ಕೆ. ಈಗ ಅಲ್ಲಿವರೆಗೆ ಏನು ಈಗ ಅವ್ರು ಒಂದು ಇವ್ರನ್ನ ಬದಲಾವಣೆ ಮಾಡ್ತೀವಿ ಅಂತ ಏನು ಅಧಿಕಾರ ಐತೆ ಬದಲಾವಣೆ ಮಾಡೋಕ್ಕೆ? ಟ್ರಸ್ಟ್ ಅಧ್ಯಕ್ಷ ಯಾರು ಮಾಡಿದ್ರೆ ಟ್ರಸ್ಟ್? ಸರ್ಕಾರದ ವಿರುದ್ಧದ ಹೇಳಿಕೆ ವಾಟ್ ಇಸ್ ದ ಸ್ಯಾಂಟಿಟಿ? ಸಿದ್ದರಾಮಯ್ಯ ಅವರು ಜನರ ಮನಸ್ಸಿನಾಗ ಅದ ರೀ. ಇನ್ನೊಬ್ರು ಮಾಡ್ಕೊಂತಿದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅಂದ್ರೆ ಕಾಶಪ್ಪನವ್ರ ಈ ಹೇಳಿಕೆ ಹಿಂದೆ ಸರ್ಕಾರ ಇದೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಅಂದ್ರೆ ಸ್ವಾಮೀಜಿಯವ್ರು ಹೇಳಿರೋದು ಏನಂದ್ರೆ ಸರ್, ಒಂದ್ 2 ದಿವಸ ಹಿಂದ್ಗಡೆ